ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಾವು ನ್ಯೂಮರಾಲಜಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಯಾವ ದಿನಾಂಕದಲ್ಲಿ ಹುಟ್ಟಿದರೆ ಯಾವ ಫಲ ಸಿಗುತ್ತೆ, ಯಾವ ಶುಭ ಸಂಕೇತಗಳು, ಅದೇ ರೀತಿ ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಯಾವ ಗ್ರಹ ಆಧಿಪತ್ಯವನ್ನು ವಹಿಸುತ್ತೆ ಅಂತೇಳಿ ನ್ಯೂಮರಾಲಜಿ ಪ್ರಕಾರ ಸಂಖ್ಯೆ 1ರಿಂದ 9 ಬಗ್ಗೆ ವಿಶೇಷವಾಗಿ ವಿಶ್ಲೇಷಣೆಯನ್ನು ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಹಂಚಿಕೊಂಡಿದ್ದೇವೆ. ಇವತ್ತಿನ ದಿವಸ ಅದೇ ನ್ಯೂಮರಾಲಜಿಯ ಪ್ರಕಾರ ಕೆಲವೊಂದು ಹೆಸರುಗಳನ್ನು ಇಟ್ಟಾಗ ಕೆಲವೊಂದು ನೆಗೆಟಿವ್ ಅಂಶಗಳಾಗ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನೋಡ್ತಾ ಇದ್ದೀವಿ. ಮೈನು ಅಂದರೆ ಆರ್ಥಿಕವಾಗಿ ಸಂಸಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಈ ಕೆಲವೊಂದು ಹೆಸರುಗಳು ಇಟ್ಕೊಂಡಿರೋರು ಸಾಕಷ್ಟು ಸ್ಟ್ರಗಲ್ ಅಂತೀವಲ್ಲ, ಆ ರೀತಿಯ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಖಂಡಿತವಾಗಿ ಸಿಲುಕಿರ್ತಾರೆ. ಕಾರಣ ಏನಪ್ಪ ಅಂದರೆ ಆ ಹೆಸರಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಅಂತೇನು ಹೇಳ್ತೀವಿ, ಆ ನೆಗೆಟಿವ್ ಅಂಶದಿಂದ ಅವರಿಗೂ ಸಹ ಅದೇ ರೀತಿಯ ಒಂದು ಏಳಿಗೆ ಅಂತವಲ್ಲ, ಅದು ಸಾಕಷ್ಟು ತೊಂದರೆ ಕೊಡ್ತಾ ಇರುತ್ತೆ. ಏನೇ ಕೆಲಸಗಳನ್ನು ಮಾಡ್ತಾಯಿದ್ರೂ ಅವ್ರಿಗೆ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಹೆಸರಿನಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಂದ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಈ ಹೆಸರಿರ್ತಕ್ಕಂಥವರು ಸಿಲುಕಿರ್ತಾರೆ. ಬೇಕಾದಲ್ಲಿ ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಹೆಸರಿಂದ ಇರತಕ್ಕಂಥವ್ರು ಇದ್ದರೆ ಸ್ವಲ್ಪ ಅವರ ಬಗ್ಗೆ ವಿಚಾರವನ್ನು ಮಾಡಿ. ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲೇ ಸಿಲುಕೊಂಡಿರ್ತಾರೆ ಖಚಿತವಾಗಿ. ಕಾರಣ ಆ ಹೆಸರಿಂದ ಬರ್ತಕ್ಕಂಥ ಕೊನೆ ನಾವು ನ್ಯೂಮರಾಲಜಿ ಅಂತೇನು ಹೇಳ್ತೀವಿ, ಆ ನಂಬರ್ ಅಂತೀವಲ್ಲ, ಆ ನಂಬರು ಕೆಲವೊಂದು ಸಲ ನೆಗೆಟಿವ್ ಆಗಿ ಪರಿಣಾಮವನ್ನು ಆ ವ್ಯಕ್ತಿಯ ಮೇಲೆ ಬೀರಿದಾಗ ಆ ವ್ಯಕ್ತಿಗೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ, ಜೀವನದಲ್ಲಿ ಉತ್ಸಾಹ ಇರುವುದಿಲ್ಲ. ಏನೋ ಜೀವನ ಸಾಗಬೇಕು, ಆದರೆ ಆಯಿತು, ಹೋದರೆ ಹೋಯಿತು ಅನ್ನೋ ಮಟ್ಟಕ್ಕೆ ಈ ವ್ಯಕ್ತಿಗಳು, ಈ ಹೆಸರಿರ್ತಕ್ಕಂಥವರು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹುಟ್ಟಿದಾಗಿನಿಂದ ಹಿಡಿದು ಮದುವೆ, ಸಂಸಾರ, ಮಕ್ಕಳು ಇವೆಲ್ಲ ಆದರೂ ಸಹ ಯಾವುದೇ ರೀತಿಯ ಬದಲಾವಣೆಗಳು ಇವರ ಹೆಸರಲ್ಲಿ ಖಚಿತವಾಗಿ ಆಗೋದಿಲ್ಲ. ಕಾರಣ ಅವರಲ್ಲಿ ಇರ್ತಕ್ಕಂಥ ಹೆಸರು ಅಂತೇನು ಹೇಳ್ತೀವಿ, ಆ ಹೆಸರಿನಿಂದ ಈ ರೀತಿಯ ಒಂದು ಸಮಸ್ಯೆಗೆ ಸಿಲುಕಿರ್ತಾರೆ. ಸಾಮಾನ್ಯವಾಗಿ ನಾವು ನಾಮಕರಣ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಒಳ್ಳೆಯ ಹೆಸರನ್ನು ನಾವು ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ದಿನದಲ್ಲಿ ಆ ನಕ್ಷತ್ರಕ್ಕೆ ಯಾವ ಅಕ್ಷರ ಬರುತ್ತೆ ಅಂತೇಳಿ ಆ ಹೆಸರನ್ನು ಇಡ್ತೀವಿ. ಕೆಲವೊಂದು ಸಮಯದಲ್ಲಿ ಹಿರಿಯರ ಹೆಸರನ್ನು ಇಡ್ತಕ್ಕಂಥ ಒಂದು ವಾಡಿಕೆ ಮನೆಗಳಲ್ಲಿ ಬಂದಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ದೇವರ ಹೆಸರನ್ನು ಇಡ್ತಕ್ಕಂಥ ಪದ್ಧತಿಯೂ ಸಹ ಇರುತ್ತೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಂದು ಹೆಸರುಗಳಲ್ಲಿ ಮಾರ್ಪಾಡು ಮಾಡಿಕೊಂಡ ನಂತರ ಸ್ವಲ್ಪ ರೀತಿಯ ಒಂದು ಪಾಸಿಟಿವ್ ಅಂತ ಹೇಳ್ತೇವಲ್ಲ, ಆ ರೀತಿಯ ಒಂದು ಪಾಸಿಟಿವ್ ಆಗ್ತಕ್ಕಂಥದ್ದು ಖಚಿತವಾಗಿ ಆಗುತ್ತೆ. ಇಲ್ಲ ಅಂದ ಪಕ್ಷದಲ್ಲಿ ನೀವು ನಿಮ್ಮ ಸುತ್ತಮುತ್ತಲು ಅಬ್ಸರ್ವ್ ಮಾಡಿ ಸುಮಾರು ಸಮಸ್ಯೆಗಳಲ್ಲಿ ಈ ಹೆಸರಿರ್ತಕ್ಕಂಥವ್ರು ಸಿಕ್ಕಾಕೊಂಡಿರ್ತಾರೆ. ಎಕ್ಸಾಂಪಲ್ಲು ಅಂತೇನು ಹೇಳ್ತೀವಿ, ಉದಾಹರಣೆಗೆ ತಗೊಂಡಾಗ ಕೆಲವೊಂದು ಹೆಸರುಗಳನ್ನು ಮೆನ್ಷನ್ ಮಾಡ್ಬೋದು. ಮೊದಲನೇ ಬರ್ತಕ್ಕಂಥದ್ದು ಸುರೇಶು, ನಾಗೇಶ್ ಆಗ್ಬೋದು, ರಮೇಶ್ ಆಗ್ಬೋದು, ನರೇಶ್ ಆಗ್ಬೋದು, ರಾಜೇಶ್ ಆಗ್ಬೋದು, ಗಿರೀಶ್ ಆಗ್ಬೋದು. ಈ ರೀತಿಯಲ್ಲಿ ಅಂದರೆ ಕೊನೆಯಲ್ಲಿ ಬರ್ತಕ್ಕಂಥದ್ದು SH ಅಂತ ಏನು ಹೇಳ್ತೀವಿ, ಆ ಹೆಸರಿಂದ ಕೊನೆ ಆಗ್ತಕ್ಕಂಥ ಹೆಸರಿನವರು ಸಾಕಷ್ಟು ಜೀವನದಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕೊಂಡಿರ್ತಾರೆ. ಅಬ್ಸರ್ವ್ ಮಾಡಬೇಕಾದರೆ
ವ್ಯವಹಾರದಲ್ಲಿ ಸಾಕಷ್ಟು ನಷ್ಟಗಳನ್ನು ಅನುಭವಿಸಿರ್ತಾರೆ. ಯಾವುದೇ ರೀತಿಯ ಜವಾಬ್ದಾರಿಯನ್ನು ಇವರು ವಹಿಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸುತರಾಮ್ ಅಂದರೆ ಮದುವೆ ಆಗತ್ತೆ, ಸಂತಾನ ಆಗತ್ತೆ, ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಇವರು ಮಾಡಿಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇದು ಖಚಿತವಾಗಿ 100ಕ್ಕೆ 100ರಷ್ಟು ಹೇಳ್ಬೋದು. ಈ ಹೆಸರಿಂದ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಆಲಸ್ಯತನ ಅಂತೇನು ಹೇಳ್ತೀವಿ, ಅದು 100ಕ್ಕೆ 100ರಷ್ಟು ಆಲಸ್ಯತನ ಇರುತ್ತೆ. ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ಸಾಕಷ್ಟು ಅಂದರೆ 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಆ ಒಂದು ಕೆಲಸದಲ್ಲಿ ಪರಿಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಳ್ಳೋದಿಲ್ಲ. 2 ವರ್ಷ ಮಾಡ್ತಾರೆ, ಆ ಕೆಲಸ ಬಿಡ್ತಾರೆ, 3 ವರ್ಷ ಮಾಡ್ತಾರೆ, ಆ ಕೆಲಸ ಬಿಡ್ತಾರೆ, 4 ವರ್ಷ ಮಾಡ್ತಾರೆ, ಕೆಲಸ ಬಿಡ್ತಾರೆ. ಬದಲಾವಣೆಯನ್ನು ಮಾಡ್ತಾನೇ ಇರ್ತಾರೆ ಜೀವನದಲ್ಲಿ ಈ ಹೆಸರಿರ್ತಕ್ಕಂಥ ವ್ಯಕ್ತಿಗಳು. ಹಣದ ವಿಚಾರದಲ್ಲಿ ಸಾಕಷ್ಟು ಹಣವನ್ನು ಲಾಸ್ ಅಂದರೆ ತುಂಬ ಹಣವನ್ನು ಕಳ್ಕೊಂಡಿರ್ತಾರೆ. ಮಾನಸಿಕವಾಗಿ ವೈವಾಹಿಕ ಜೀವನದಲ್ಲಿ ತುಂಬ ನೊಂದಿರ್ತಾರೆ. ಯಾವುದೇ ರೀತಿಯಲ್ಲಿ ಈ ಒಂದು ಹೆಸರಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಸಮಾಜದಲ್ಲಾಗ್ಬೋದು ಅಥವಾ ಅವರ ರಿಲೇಷನ್ಶಿಪ್ಪಲ್ಲಾಗ್ಬೋದು ಒಂದು ಒಳ್ಳೆಯ ಪಾಸಿಟಿವ್ ಅಂತ ಏನು ಹೇಳ್ತೀವಿ, ಒಂದು ಒಳ್ಳೆಯ ಅಭಿಪ್ರಾಯ ಈ ಹೆಸರಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಖಂಡಿತವಾಗಿ ಇರೋದಿಲ್ಲ. ಕಾರಣ ಇವರೊಂದು ಬಿಹೇವಿಯರ್ ಅಂತ ಏನು ಹೇಳ್ತೀವಿ, ಆ ಬಿಹೇವಿಯರಿಂದ ಎಲ್ಲ ರೀತಿಯ ಸಮಸ್ಯೆಗಳಲ್ಲಿ ಸಾಲ, ವೈವಾಹಿಕ ಜೀವನದಲ್ಲಿ ತೊಂದರೆ, ಅಪಘಾತಗಳು, ಈ ರೀತಿಯ ಸಾಕಷ್ಟು ನೆಗೆಟಿವ್ ಅಂಶಗಳಿಂದ ಕೂಡಿ ಇರುತ್ತೆ ಇವ್ರ ಜೀವನ. ಇದಕ್ಕೆ ಎಕ್ಸಾಂಪಲ್ಲು ಯಾಕೆ ಈ ಥರ ಆಗುತ್ತೆ, ಇದಕ್ಕೆ ಕಾರಣ ಏನು ಅಂತ ನಾವು ಜಸ್ಟು ಅನಲೈಸ್ ಮಾಡಿದಾಗ ಇವರ ಕೆಲವೊಂದು ಹೆಸರುಗಳನ್ನು ನಾವು ತಗೊಂಡಾಗ ನ್ಯೂಮರಾಲಜಿ ಪ್ರಕಾರ 2 ವಿಧಾನದಲ್ಲಿ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ. ಯಾವುದೇ ವಿಧಾನದಲ್ಲಿ ತೆಗೆದುಕೊಂಡಾದರೂ ಸಹ ಅಲ್ಲಿ ಬರ್ತಕ್ಕಂಥ ನಂಬರ್ ಏನಾಗುತ್ತೆ ಇವರಿಗೆ ನೆಗೆಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸಣ್ಣ ಎಕ್ಸಾಂಪಲ್ಲು 13 ಸಂಖ್ಯೆ ಬರುತ್ತೆ. 13 ಸಂಖ್ಯೆ ಬಂದಾಗ ಅದು ರಾಹುಗ್ರಹ ಆಧಿಪತ್ಯವನ್ನು ವಹಿಸುತ್ತೆ. 16 ಸಂಖ್ಯೆ ಬರುತ್ತೆ. 16 ಬಂದರೆ ಅದು ಸಹ ಕೇತುವಿನ ಸಂಖ್ಯೆ ಆಗುತ್ತೆ. ಅದೇ ರೀತಿಯಲ್ಲಿ 17 ಸಂಖ್ಯೆ ಬಂದಾಗ ಆ ಒಂದು ಸಂಖ್ಯೆ ಶನಿಯ ಸಂಖ್ಯೆ ಆಗುತ್ತೆ. ಈ ರೀತಿಯಲ್ಲಿ ಬರ್ತಕ್ಕಂಥ ಕೊನೆ ಆಗ್ತಕ್ಕಂಥ ಸಂಖ್ಯೆಗಳು ರಾಹು ಮತ್ತು ಕೇತು, ಶನಿ, ಈ 3 ಗ್ರಹಗಳ ಆಧಿಪತ್ಯದಲ್ಲಿ ಬರುವಂಥ ಈ ಹೆಸರಿನ ಒಂದು ವ್ಯಕ್ತಿಗಳಿಗೆ ಸಮಸ್ಯೆಗಳ ಸುಳಿಯಲ್ಲಿ ಸಾಕಷ್ಟು ಅನುಭವಿಸ್ತಾ ಇರ್ತಾರೆ, ಸಿಕ್ಕಾಕೊಂಡಿರ್ತಾರೆ, ನರಳ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿ. ಕಾರಣ ಈಗ ಹೇಳ್ತಕ್ಕಂಥ ನರೇಶು, ಸುರೇಶು, ರಮೇಶು, ನರೇಶು, ರಾಜೇಶು, ಗಿರೀಶು, ಈ ರೀತಿಯಾಗಿ ಇನ್ನೂ ತುಂಬ ಹೆಸರುಗಳಿದೆ. ಜಸ್ಟ್ ನಾನು ಉದಾಹರಣೆಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ಈ ರೀತಿ ಇರತಕ್ಕಂಥ ಕೊನೆಯಲ್ಲಿ SH ಅಂತ ಯಾರಿಗೆಲ್ಲ ಕೊನೆ ಆಗುತ್ತೆ ಅದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ತಕ್ಕಂಥ ಲಕ್ಷಣಗಳೇ ಜಾಸ್ತಿಯಾಗಿ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಆ ಹೆಸರಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಾಗ ಖಚಿತವಾಗಿ ಇನ್ನು ಮುಂದಿನ ಜೀವನ ಅಂತೇನಿರುತ್ತೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಕ್ಕಂಥದ್ದು ಸಿಗುತ್ತೆ. ಹೀಗಾಗಿ ಈ ಹೆಸರಲ್ಲಿರ್ತಕ್ಕಂಥವರು ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲೇ ನರಳ್ತಾ ಇರ್ತಾರೆ. ಬೇಕಾದಷ್ಟು ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಸ್ನೇಹಿತರಾಗ್ಬೋದು, ರಿಲೇಷನ್ಸ್ ಆಗ್ಬೋದು, ಯಾರೇ ಆಗಲಿ ಈ ರೀತಿಯಲ್ಲಿ ಹೆಸರು ಕೊನೆ ಆಗ್ತಕ್ಕಂಥದ್ದು ಅಥವಾ ಪ್ರಾರಂಭ ಆಗ್ತಕ್ಕಂಥದ್ದು ಈ ರೀತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಅಬ್ಸರ್ವ್ ಮಾಡಿ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಹಣದ ಅಡಚಣೆ ಆಗಿರ್ಬೋದು, ವೈವಾಹಿಕ ಜೀವನ, ಆರೋಗ್ಯ ಸರಿ ಇರೋದಿಲ್ಲ, ಯಾವುದೇ ರೀತಿಯಲ್ಲಿ ಮನೆಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ಇವರು ಇಷ್ಟಪಡೋದಿಲ್ಲ. ಆ ಒಂದು ಮೆಂಟಾಲಿಟಿ ಅಂತ ಹೇಳ್ತೀವಿ, ಆ ಒಂದು ಜೀವನದಲ್ಲೇ ಮುಂದೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಹಾಗಾಗಿ ಕೆಲವೊಂದು ಈ ಗ್ರಹಗಳ ನೆಗೆಟಿವ್ ಅಂತೇನು ಹೇಳ್ತೀವಿ, ರಾಹು ಮತ್ತು ಕೇತು, ಶನಿಯ ಈ ಸಂಖ್ಯೆಯಲ್ಲಿ ಕೊನೆ ಆಗ್ತಕ್ಕಂಥ ಈ ನಂಬರ್ ನ್ಯೂಮರಾಲಜಿ ಪ್ರಕಾರ ಬಂದಾಗ ಕೆಲವೊಂದು ಈ ಹೆಸರಿನ ಇರ್ತಕ್ಕಂಥ ಇದೇ ರೀತಿಯ ಸಾಕಷ್ಟು ಹೆಸರುಗಳಿದೆ. ಇದು ಜಸ್ಟ್ ಉದಾಹರಣೆಗೆ ಮಾತ್ರ ತೆಗೆದುಕೊಂಡಿದ್ದೀವಿ. ಹಾಗಾಗಿ ಈ ರೀತಿ ಇರತಕ್ಕಂಥವರು ಸಾಕಷ್ಟು ಸಮಸ್ಯೆಗಳ ಸುಳಿಯಿರ್ತಾರೆ. ಈ ಹೆಸರನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಲ್ಪ ಮಟ್ಟಕ್ಕೆ ಎಲ್ಲ ಪರಿಪೂರ್ಣವಾಗಿ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗಿರ್ತಕ್ಕಂಥ ಸಮಸ್ಯೆಗಳ ಸುಳಿಯಿಂದ ಆಚೆ ಬರೋದಕ್ಕೆ ಸ್ವಲ್ಪ ಮಟ್ಟಕ್ಕೆ ನಿಮಗದು ಪಾಸಿಟಿವ್ ಆಗಿ ಆ ಒಂದು ಹೆಸರನ್ನು ಚೇಂಜ್ ಮಾಡಿಕೊಂಡಾಗ ಸ್ವಲ್ಪ ಮಟ್ಟಕ್ಕೆ ಪರಿಹಾರ ಖಚಿತವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ಹೆಸರಿನಿಂದ ಆಗ್ತಕ್ಕಂಥ ದೋಷಗಳು, ಆ ಹೆಸರಿನಿಂದ ಸ್ವಲ್ಪ ಮಟ್ಟಕ್ಕೆ ಮಾರ್ಪಾಡು ಮಾಡಿಕೊಂಡಾಗ ಅದರಿಂದ ಯಾವ ಫಲಿತಾಂಶಗಳು ಮತ್ತು ನೆಗೆಟಿವ್ ಅಂಶಗಳು ಹೋಗಿ ಒಳ್ಳೆಯ ಪಾಸಿಟಿವ್ ಅಂಶ ಸಿಗುತ್ತೆ ಅಂಥೇಳಿ ಅದರ ವಿಚಾರವಾಗಿ ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಇನ್ನಿನ ಹೆಚ್ಚಿನ
ರೀತಿಯಲ್ಲಿ ಈ ರೀತಿಯಲ್ಲಿ ಇನ್ನು ಇದೇ ರೀತಿಯಲ್ಲಿ ಇದು ಬರೀ ಗಂಡಸರಿರ್ತಕ್ಕಂಥ ಹೆಸರಿನ ಈ ಒಂದು ಸಮಸ್ಯೆಗಳಿದೆ. ಇದೇ ರೀತಿಯಲ್ಲಿ ಹೆಂಗಸರಿಗೂ ಸಹ ಅಂದರೆ ಸ್ತ್ರೀಯರ ಹೆಸರಲ್ಲಿ ಸಹ ಇದೇ ರೀತಿಯ ದೋಷಗಳು ಬರ್ತಕ್ಕಂಥ ಒಂದು ಹೆಸರುಗಳು ಸಾಕಷ್ಟು ಇದೆ. ಅದೇ ರೀತಿ ನೆಗೆಟಿವ್ ಆಗ್ತಕ್ಕಂಥ ಸಮಸ್ಯೆಗಳ ಸುಳಿಯಲ್ಲಿ ಆ ಒಂದು ಸ್ತ್ರೀಯರು ಸಹ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ಆ ಸ್ತ್ರೀಯರ ವಿಚಾರವಾಗಿ ಬಂದಾಗ ಯಾವ ಸ್ತ್ರೀಯರ ಹೆಸರು ಈ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳ ಸುಳಿಯಲ್ಲಿರ್ತಾರೆ ಅನ್ನೋ ಕೆಲವೊಂದು ಉದಾಹರಣೆಗೆ ಆ ಸ್ತ್ರೀಯರ ಹೆಸರುಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಡಿಯೋವನ್ನು ಮಾಡೋಣ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.